ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಬಿಂದು. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದು ಶನಿವಾರದ ರಾತ್ರಿಯ ನೈಟ್ ವಿಡಿಯೋ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಶನಿವಾರ ಮತ್ತು ಭಾನುವಾರದ 2 ದಿನದ ವ್ಲಾಗ್. ಪಾಪುದು ಬರ್ಡೇ ಮತ್ತು ದೇವ್ರ ಕಾರ್ಯ ಎರಡೂ ಕೂಡ ಫಂಕ್ಷನ್ ಇಟ್ಕೊಂಡಿದ್ದೀವಿ ಆದಿಚುಂಚನಗಿರಿಲಿ. ಅದು ಹೇಗಾಯಿತು, ಏನೆಲ್ಲ ಪ್ರೊಸೀಜರ್ ಮಾಡ್ಕೊಂಡ್ವಿ ಅಂತ ನಿಮ್ಮ ಜೊತೆಗೆ ನಾನು ಹಂಚ್ಕೊಂಡಿದ್ದೀನಿ. ಶನಿವಾರದ ರಾತ್ರಿ ಎಲ್ಲರೂ ನೆಂಟರು ಬಂದಿದ್ದರು. ಅನ್ನ ರಸಮು ಊಟ ಎಲ್ಲ ಮಾಡಿಕೊಂಡು ಟಿ ವಿ ನೋಡ್ಕೊಂಡು ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ರು. ಯಾಕಂದರೆ ಟಿ ಟಿ ಬರೋದು ಸುಮಾರು ಒಂದು 10:15 ಆಗಿತ್ತು. ನಮ್ಮ ಮನೆಯವ್ರ ಫ್ರೆಂಡ್ ಡ್ಯೂಟಿ ಮುಗಿಸಿ ಬರಬೇಕಾಗಿತ್ತು. ಅದಕ್ಕೋಸ್ಕರ ಲೇಟಾಗೆ ಹೊರಡೋಣ, ಅಲ್ಲಿ ಹೋಗಿ ಸ್ವಲ್ಪ ಮಲ್ಕೊಂಡು 4:15 ಪೂಜೆ ಇದ್ದಿದ್ದರಿಂದ ಲೇಟಾಗೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಟಿ ಟಿ ಬರೋದಕ್ಕಿಂತ ಮುಂಚೆನೇ ಎಲ್ಲ ಐಟಮ್ನ ತೆಗೆದು ಈಚೆ ಇಟ್ಕೊಂಡ್ರೆ ನಾವು ಬೇಗ ಹೊರಡೋದಕ್ಕೆ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ಐಟಮು ಕೂಡ ಆಚೆ ಇಟ್ಕೊಂಡಿದ್ವಿ. ಪೂರ ಅಂದರೆ ಏನೇನು ಬೇಕು, ಅಲ್ಲಿ ಏನೇನು ಬೇಕಾಗಿರುತ್ತೆ ಎಲ್ಲನೂ ಕೂಡ ಆಚೆ ಇಟ್ಕೊಂಡಿದ್ವಿ. ಒಂದನ್ನು ಮಾತ್ರ ಮಿಸ್ ಮಾಡಿಬಿಟ್ಟೆ, ಬೇಕಾಗಿರೋವಂಥದ್ದೇ. ಯಾಕಂದರೆ ಇಬ್ಬರೇ ಓಡಾಡ್ತಿದ್ದಾಗ ಏನು ತಗೋಬೇಕು, ಏನು ನೆನಪಿಸ್ಕೋಬೇಕು ಅಂತ ಒಂದೂ ಅರ್ಥ ಆಗೋಲ್ಲ. ಅಲ್ಲಿ ಹೋದ್ಮೇಲೆ ಎಲ್ಲರ ಕೈಲೂ ಬಯಸ್ಕೊಂಡಿದ್ದಾಯಿತು. ಏನು ಮಾಡೋಕ್ಕಾಗಲ್ಲ, ಒಂದು ಕಾರ್ಯ ಅಂದಮೇಲೆ ಆಚೆ ಈಚೆ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಒಂದು 11 ಗಂಟೆ ಆಯಿತು. ಟಿ ಟಿನೂ ಕೂಡ ಬಂತು. ನಾವು ಕೂಡ ಟಿ ಟಿಗೆ ಪೂಜೆ ಮಾಡಿ, ದೇವ್ರ ಕಾರ್ಯ ಅಂತ ಗೊತ್ತೇ ಇರುತ್ತಲ್ಲ, ಯಾವುದೇ ವಾಹನ ಆದ್ರೂ ಅದಕ್ಕೆ ಪೂಜೆ ಮಾಡಿ ಕಡ್ಡಿ ಕರ್ಪೂರ ಹಚ್ಚಿ ಆಮೇಲೆ ಟಿ ಟಿಗೆ ಹತ್ಕೊಂಡ್ವಿ. ನಾವು ಕೂಡ ಹೊರಟು ಬರೋಷ್ಟೊತ್ತಿಗೆ ಕುಣಿಗಲ್ ಬೈಪಾಸ್ ಹತ್ರ ಬರೋಷ್ಟೊತ್ತಿಗೆ 1 ಗಂಟೆ ಆಗಿತ್ತು. ಹಾಗೆ ಇಳಿದು ತಂದೂರು ಚಹಾ ಕುಡಿತಾಯಿದ್ರು. ಪ್ರೀವಿಯಸ್ ಬ್ಲಾಗಲ್ಲೂ ಕೂಡ ಹೇಳಿದ್ದೀನಿ, ಇದು ತುಂಬ ಫೇಮಸ್. ಕುಣಿಗಲ್ ಬೈಪಾಸಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಮಿಡ್ನೈಟ್ 1 ಗಂಟೆ ಆದರೂ ಓಪನ್ ಇತ್ತು. ಹೈವೇಗಳಲ್ಲೆಲ್ಲ ಮಾಮೂಲಿ ಅಂಗಡಿಗಳು, ಶಾಪ್ಗಳು ಎಲ್ಲ ಓಪನ್ ಇದ್ದೇ ಇರ್ತವೆ. ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ. ಅವರು ಎಲ್ಲ ಟೀ ಕುಡಿದ್ರು, ನಾನೇನು ಕುಡಿಬೇಕು, ನನಗೇನು ಟೀ ಕಾಫಿ ಅಷ್ಟು ಅಡಿಕ್ಟ್ ಅಲ್ಲ, ಮತ್ತು ನನಗೆ ಅದು ಇಷ್ಟನೂ ಆಗಲ್ಲ, ಅಷ್ಟು ಇಷ್ಟ ಆಗಲ್ಲ. ಅವರು ಕುಡ್ಕೊಂಡು ಬಂದರು. ಮಿಡ್ನೈಟ್ ಟ್ರಾವೆಲಿಂಗ್ ಅಂದರೆ ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ತುಂಬ ಚಳಿ ಇದ್ದಿದ್ದರಿಂದ ನಾನು ಆಲ್ರೆಡಿ ಫುಲ್ ಪ್ಯಾಕಪ್ ಮಾಡಿಬಿಟ್ಟಿದ್ದೆ. ದೇವಸ್ಥಾನಕ್ಕೆ ಬರೋಷ್ಟೊತ್ತಿಗೆ 2:45 ಮಿಡ್ನೈಟ್ ಆಗಿತ್ತು. ಪಾಪ ನಾವು ಬರೋಷ್ಟೊತ್ತಿಗೆ ನಮ್ಮ ಮಾವ ಮತ್ತು ನಮ್ಮ ಮನೆಯವರವ್ರ ಅಣ್ಣ, ಇನ್ನೊಬ್ಬರು ಅವ್ರ ಮಾವನ ಮಗ ಎಲ್ಲರೂ ಆಲ್ರೆಡಿ ಊರಿಗೆ ಹೋಗಿ ಮರಿ ಮತ್ತು ಬೇಕಾಗಿರೋವಂಥ ಅದೇ ರಾಗಿ ಕಾಯಿ ಅದನ್ನೆಲ್ಲ ತುಂಬಿಕೊಂಡು 10 ಗಂಟೆ ಅಷ್ಟೊತ್ತಿಗೆಲ್ಲ ಆ ದೇವಸ್ಥಾನದ ಹತ್ರ ಬಂದು, ಚಪ್ರನೂ ಕೂಡ ಆಲ್ಮೋಸ್ಟ್ ಅಂದರೆ ಈಗ ರೆಡಿ ಮಾಡಿಬಿಟ್ಟಿದ್ದಾರೆ. ಮುಂಚೆ ಕಂಬ ಹಾಕಿ ಚಪ್ರ ಹಾಕಬೇಕಿತ್ತು, ಈಗೆಲ್ಲ ರೆಡಿ ಸ್ಟ್ಯಾಂಡ್ ಇದೆ. ಅದಕ್ಕೆ ತೆಂಗಿನದು ಗರಿ ಬರುತ್ತಲ್ಲ ಅದು, ಮತ್ತು ಹೊಂಗೆಕಾಯಿದು ಗಿಡ ಬರುತ್ತಲ್ಲ ಅದ್ರ ಎಲೆ, ಅದನ್ನೆಲ್ಲ ಹಾಕಿ ರೆಡಿ ಮಾಡಿದರು. ನಾನು ಮೇನ್ ಥಿಂಗ್ ಮಿಕ್ಸಿ ಮತ್ತು ಕುಕ್ಕರ್ ಮರೆತುಬಿಟ್ಟೆ. ಇಲ್ಲಿಗೆ ಬಂದು ಎಲ್ಲರ ಕೈಲೂ ಬಯಸ್ಕೊಂಡಿದ್ದಾಯಿತು. ನಂಗೆ ಗೊತ್ತೇ ಆಗಲಿಲ್ಲ ಅದನ್ನು ತರಬೇಕು ಅಂತ, ಮತ್ತು ನಂಗೆ ಯಾರೂ ನೆನಪಿಸ್ಲೂ ಇಲ್ಲ. ಎಲ್ಲ ಒಂಥರ ಕನ್ಫ್ಯೂಷನ್ಸಲ್ಲಿದ್ದಾಗ ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ ಗೊತ್ತೇ ಆಗೋಲ್ಲ. ನಮ್ಮನೆಯವರು ಸ್ವಲ್ಪ ನನ್ನ ಮೇಲೆ ಕೂಗಾಡಿದ್ರು, ಏನೂ ಮಾಡೋಕ್ಕಾಗಲ್ಲ, ಅವರು ಕಾರ್ಯದ ಬ್ಯುಸಿಲಿರ್ತಾರೆ ಅಂತ ಸುಮ್ಮನೆ ಆದೆ. ಭಟ್ರು ಕೂಡ ನಮ್ಮ ಜೊತೆಗೆ ಬಂದಿದ್ದರು. ಐಟಮ್ ಎಲ್ಲ ಫುಲ್ಲು ಏಳಿಸಿ ಆಮೇಲೆ ನಾವು ರೂಮ್ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ. 3:30 ಆಗಿತ್ತು. ನಾನಂತೂ ನಿದ್ದೆನೇ ಮಾಡಿಲ್ಲ, ಏನು ಮಾಡೋದಕ್ಕಾಗಲ್ಲ. ರೂಮ್ ಹತ್ರ ಹೋಗಿ ಸ್ನಾನ ಮಾಡಿಕೊಂಡು ನಾನು ಪಾಪುನ ಅಲ್ಲೇ ಫೀಡ್ ಮಾಡಿ ಮಲಗಿಸಿ ನಮ್ಮಮ್ಮನ ಇರಿಸಿ ಆಮೇಲೆ ನಾನು ಅಲ್ಲಿಗೂ ಇಲ್ಲಿಗೂ ಒಂದು 2-3 ಕಿಲೋಮೀಟರ್ ಆಗುತ್ತೆ. ಹತ್ತತ್ರ ಇಲ್ಲ ಭುಕ್ತಿ ಮನೆಗೂ ಮತ್ತು ರೂಮ್ಗೂ. ಚಪ್ರ ಎಲ್ಲ ಹಾಕಿ ಆಲ್ರೆಡಿ ರೆಡಿ ಮಾಡಿದ್ರಲ್ಲ, ಅದ್ರ ಮೇಲೆ ನಾವು ತಂದಿರೋವಂಥ ಶಲ್ಯ ಹಾಕಿ ಅದ್ರ ಒಳಗಡೆ ರಂಗೋಲಿ ಎಲ್ಲ ಬಿಟ್ಟು, ಮತ್ತು ಅವರು ಜೋಗಪ್ಪ ಬಂದಿರ್ತಾರಲ್ಲ ಅವರೆಲ್ಲ ದೇವರೆಲ್ಲ ಪೂಜಿಸ್ಕೊತಾರೆ. ಜೋಗಪ್ಪನೂ ಕೂಡ ನಮ್ಮ ರಿಲೇಷನ್ನೇ ಆಗಬೇಕು. ಎಲ್ಲ ಫುಲ್ಲು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ 4:15 ಆಗಿತ್ತು.
ಸ್ನೇಹಿತರೆ, ನಾವು ದೇವ್ರು ಮಾಡ್ಕೊಳ್ಳೋದು ಅಂದರೆ ಇದು ನಾವು ಭೈರವನ್ ಮಾಡ್ತಿರೋದು ಕೆಂಚ ಮತ್ತು ಚುಂಚನಿಗೆ. ನಾವು ಮರಿ ಹರಕೆ ಇತ್ತು ಅಂದರೆ ವಾತ ಮರಿ ಅಂತ ನಿಮಗೆ ಗೊತ್ತಿರ್ಬೋದು. ಅದ್ರ 2 ಜೋಡಿ ಮರಿ ಹೊಡಿತೀವಿ ಅಂತ ಹರಕೆ ಇತ್ತು. ಅದಕ್ಕೋಸ್ಕರ ದೇವರೆಲ್ಲ ಪೂಜಿಸ್ಕೊಂಡು ಮೊಸರನ್ನ ತಲೆಗೆ ಮಾಡ್ಕೋಬೇಕು. ನಾನು 2 ಬೆಲ್ಲದ ಆರತಿ ಕೂಡ ಮಾಡ್ಕೊಂಡಿದ್ದೆ. ಪೂಜೆ ಸಾಮಾನೆಲ್ಲ ಮನೆಯಲ್ಲೇ ಎತ್ಕೊಂಡು ಬಂದಿದ್ದೆ. ಅವರೆಲ್ಲ ದೇವ್ರಿಗೆ ರೆಡಿ ಮಾಡ್ಕೋತಾಯಿದ್ರು. ಇನ್ನೊಂದು ಕಡೆ ಮರಿಗೆ ಕಾಲು ತೊಳೆದು ಅದ್ರ ಅರ್ಶಿನ ಕುಂಕುಮ ಇಟ್ಟು ತೀರ್ಥ ಹಾಕಿ ಅದ್ರದ್ದು ಒದ್ರದ ಮೇಲೆ ಮರಿನ ಒಪ್ಪಿಸ್ದಂಗೆ ಲೆಕ್ಕ ಅಂತ ದೇವ್ರು ಮಾಡ್ಕೊಂಡು ಬಂದಿರೋದು. ನಾವಿದು 2ನೇ ವರ್ಷ ದೇವ್ರು ಮಾಡ್ತಿರೋದು. 5 ವರ್ಷದ ಹಿಂದೆ ನನ್ನ ಮಗಳು ಮುಡೀಲಿ ಮಾಡಿದ್ವಿ. ಅದಾದಮೇಲೆ ಇವ್ನು ಹುಟ್ಟಿದ್ಮೇಲೆ ಮಾಡ್ತಿದ್ದೀವಿ. ಬೇಗ ತೊಳ್ಕ ಬಾ, ಬಿಸ್ತಿರೋ ನೋಡು ಬಾವ. ತೀರ್ಥ ಹಾಕ್ತಾರೆ. ನಿನ್ನ ಹಾಕೆ ತರ್ಬೇಕು ಹಂಗಾರೆ ನಾನು ಹೇಳಿದ್ದೀನಿ. ಬುಡ್ಲಾತೆಗೆ ಅದಿನ್ನೇನು ಮಾಡ್ಕೊಳಲ್ಲ, ಒಂದು ತಲೆ ಮೇಲೆ ಒಂಚೂರು ಹಾಕಿಬಿಡ್ರಪ್ಪ. ಇಟ್ಕೋ ಸ್ವಾಮಿ ಮರ್ಕೊಳ ನೀನು. ಕೊಡ್ರತೆ ಯಾವುದು ಕೂಡ ನೋಡಿದ್ರಿ ಅಲ್ಲ, ಫಸ್ಟು ಜೋಗಪ್ಪ ತಲೆಗೆ ಎಲ್ಲ ಇಟ್ಕೊಂಡು ದೇವ್ರನ್ನೆಲ್ಲ ಇಟ್ಕೊಂಡು ದೀಪ ಬೆಳಗಿ ಮೊಸರನ್ನ ತಲೆಗೆ ಎಲ್ಲ ಇಟ್ಟು ಅವರು ಕಾಲು ತೊಳೆದಾದ್ಮೇಲೆ ಅವರು ಪೂಜೆ ಮಾಡಿ, ಇವಾಗ ಕಾಲು ತೊಳಿತಿದ್ದಾರೆ, ಅವರು ಪೂಜೆ ಮಾಡಾದಮೇಲೆ ನಾವು ಪೂಜೆ ಮಾಡಿ ಆರತಿ ಮಾಡೋ ಅಂಥದ್ದು. ಫಸ್ಟು ಜೋಗಪ್ಪ ಮಾಡಬೇಕು, ಆಮೇಲೆ ನಾವು ಮನೆಯವರು ನಮ್ಮದೇನು ಸಂಕಲ್ಪ ಇರುತ್ತೆ ಮತ್ತು ನಾವು ಯಾವುದಕ್ಕೆ ಹರಕೆ ಹೊತ್ಕೊಂಡಿದ್ದು ತೃಪ್ತಿ ಆಯಿತಾ ಅಂತ ದೇವರಲ್ಲಿ ಕೇಳಿಕೊಂಡು ಮರಿ ಒದರಿಸ್ಕೋಬೇಕು. ನಾನು ನಿಮಗೆ ಯಾವ ರೀತಿ ಮರಿ ಒದರಿತು ಅಂತಲೂ ಕೂಡ ತೋರಿಸ್ತೀನಿ. ಇದು ಫಸ್ಟು ಜೋಗಪ್ಪ ಪೂಜೆ ಮಾಡಿ ತೀರ್ಥ ಹಾಕ್ತಿದ್ದಾರೆ. ಆಮೇಲೆ ನಾನು ನಮ್ಮ ಮನೆಯವರವರು ಪೂಜೆ ಮಾಡಿ ತೀರ್ಥ ಹಾಕಿದ್ವಿ. ನಾನು ನಿಜ ನಮ್ಮ ಮನೆ ದೇವ್ರನ್ನ ತುಂಬಾ ನಂಬಿದ್ದೀನಿ. ನನ್ನ ಆರಾಧ್ಯ ದೈವ, ನನ್ನ ಕುಲದೈವ, ನನ್ನ ನೆಚ್ಚಿದ ದೈವ ಅಂತಲೇ ಹೇಳ್ಬೋದು. ನಾನು ಏನೇ ಕಷ್ಟ ಬಂದರೂ ಏನೇ ಮಾಡಿದ್ರು ಫಸ್ಟು ನನ್ನ ಮನೆ ದೇವರನ್ನೇ ನೆನೆಸ್ಕೊಳ್ಳೋದು. ಅಷ್ಟು ಒಂಥರ ಕಣದಲ್ಲೂ ಬೆರೆತಿದೆ ಅಂತಲೇ ಹೇಳ್ಬೋದು. ಅದು ನಾನು ವಿವರಿಸಿ ಹೇಳೋಕ್ಕಾಗಲ್ಲ. ಅಷ್ಟು ಮಟ್ಟಿಗೆ ನಾನು ನಮ್ಮ ಮನೆ ದೇವ್ರನ್ನ ನಂಬಿದ್ದೀನಿ, ಅಷ್ಟು ಆರಾಧಿಸ್ತೀನಿ ಕೂಡ. ನಾನು ಅಷ್ಟು ಪ್ರಾಮುಖ್ಯತೆವಾಗಿ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಪೂಜೆ ಮಾಡ್ಕೊತೀನಿ. ಈಗ ಜೋಗಪ್ಪ ಪೂಜೆ ಮಾಡಿದ್ದಾಯಿತು. ನಾನು ನಮ್ಮ ಮನೆಯವರವರು ಪೂಜೆ ಮಾಡಿ ತೀರ್ಥ ಹಾಕಬೇಕು. ತೀರ್ಥ ಹಾಕಿದ್ಮೇಲೆ ಮರಿ ಒದರಿದ್ರೆ ದೇವರು ಒಪ್ಪಿದ್ದಾನೆ ಅಂತ ಅರ್ಥ. ಎಲ್ಲರೂ ಹೋಗ್ಬೋದ್ರು. ದೇವ್ರು ಒದರಿದಾಯಿತು, ಮರಿನೂ ಕೂಡ ಕಡಿದ್ರು. ಅದನ್ನು ತೋರಿಸೋಂಗಿಲ್ಲ, ಅದಕ್ಕೋಸ್ಕರ ನಾನು ನಿಮಗೆ ಮರಿ ಕಟ್ ಮಾಡೋದನ್ನು ತೋರಿಸಿಲ್ಲ. ಒದ್ರೋದನ್ನು ಅಷ್ಟೇ ನಾನು ತೋರಿಸಿದ್ದೀನಿ. ಮರಿ ಎಲ್ಲ ಒದರಾದ್ಮೇಲೆ ಮರಿನ ಕಟ್ ಮಾಡ್ಕೊತಿದ್ದಾರೆ. ನಾವು ರೂಮ್ಗೆ ಹೋಗಿ ಪಾಪುನ ಮಲಗಿಸಿರೋನ್ನ ಎಬ್ಬರಿಸಿ ಅವನಿಗೂ ಕೂಡ ಮೈಯೆಲ್ಲ ಒರೆಸಿ ಅವನಿಗೂ ಒಂದು ಚುಂಬು ಅಲ್ಲೇ ಬಿಸಿನೀರಲ್ಲಿ ಸ್ನಾನ ಮಾಡಿಸಿ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ. ಇದೆಲ್ಲ ವೀಡಿಯೋ ಮಾಡಿರೋದು ನಮ್ಮ ಮನೆಯವರವರ ಫ್ರೆಂಡ್ ರಾಮಕೃಷ್ಣಣ್ಣ ಅಂತ. ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಒಂದೊಂದು ಕ್ಲಿಪ್ಪಿಂಗ್ಸ್ ಇರ್ಬೋದು, ನಾನು ಅಷ್ಟು ವೀಡಿಯೋ ಮಾಡ್ಕೊಳ್ಳಿಕ್ಕಾಗಿಲ್ಲ. ಒಂದು ಸ್ವಲ್ಪ ನಾನು ವೀಡಿಯೋ ಮಾಡಿದ್ದೀನಿ, ಇನ್ನು 70% ನಾನು ಅಪ್ಲೋಡ್ ಮಾಡಿರೋದು ಎಲ್ಲ ಅಣ್ಣನೇ ವೀಡಿಯೋ ಮಾಡಿರೋದು. ಅಲ್ಲಿ ಹೋದ್ಮೇಲೆ ಊಟದ್ದಿರ್ಬೋದು ಮತ್ತು ಅಲ್ಲೆಲ್ಲ ಹೇಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡ್ರು ಅನ್ನೋದೆಲ್ಲ, ಮತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ದಿರ್ಬೋದು. ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಈ ಅಣ್ಣನೇ ನನಗೆ ವೀಡಿಯೋ ಮಾಡಿ ಕಳಿಸಿದ್ದು. ನಿಜ ಎಷ್ಟು ಖುಷಿ ಆಯಿತು ಅಂದರೆ, ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿದ್ದಾರೆ. ಯಾಕಂದರೆ ನಾನು ಬ್ಯುಸಿ ಇದ್ದಿದ್ದರಿಂದ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಷ್ಟು ಟೈಮ್ ಇರ್ತಿರ್ಲಿಲ್ಲ. ಮತ್ತು ಬೇರೆಯವ್ರ ಕೈ ಕೊಟ್ಟು ವೀಡಿಯೋ ಮಾಡಿಸೋದಕ್ಕೆ ನನಗೊಂಥರ ಮುಜುಗರ, ವೀಡಿಯೋ ಮಾಡಿ ಅಂತ ಹೇಳೋದಕ್ಕೆ. ಬಟ್ ಅವಣ್ಣ ನಾನು ಹೇಳ್ದೇ ವೀಡಿಯೋ ಮಾಡಿದರು. ಆಮೇಲೆ ಗೊತ್ತಾಯಿತು, ಅಣ್ಣ ಕಳಿಸಿ ಅಂತ ಹೇಳಿದ್ದೆ, ನಂಗೆ ಕಳಿಸಿದ್ರು.
ಒಂಥರ ಖುಷಿ ಆಯಿತು ನನಗೆ. ನನ್ನ ವೀಡಿಯೋನೇ ಒಂಥರ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಓ ಇದೆಲ್ಲ ಮಾಡಿದ್ವಿ ಅಲ್ವಾ ಅಂತ ನೋಡಿದಾಗ ನಮಗನ್ಸುತ್ತೆ. ಪೂಜೆಗೆ ಹೋಗ್ತಾ ಇದ್ವಿ. ಹಣ್ಣು ಕಾಯಿ ದೇವರಿಗೆ ನಾನು ಮಡ್ಲಕ್ಕಿ ತೊಗೊಂಡಿದ್ದೆ. ಈಗೇನು ತೋರಿಸ್ತಿದ್ದೀನಲ್ಲ ಇದೇ ನಾವು ರೂಮ್ ಮಾಡ್ಕೊಂಡಿದ್ದು. ರೂಮ್ ಅಷ್ಟು ಸಿಗಲಿಲ್ಲ. ಇದು ಬರೀ ಆಲ್ ಥರ ವಾಶ್ರೂಮ್ ಎಲ್ಲ ಸಪ್ರೇಟ್ ಇದೆ. ಇನ್ನೊಂದು ತೇರ್ ಹತ್ರ ಇರೋದು ಅದಕ್ಕೆ ವಾಶ್ರೂಮ್ ಎಲ್ಲ ಇನ್ಕ್ಲೂಡೆಡ್ ಇದೆ. ಏನೋ ಒಂದಿನ ಒಂದು ನೈಟ್ ಕಳೆಯೋದಕ್ಕಲ್ವಾ ಅಂತ ರೂಮ್ ಸಿಕ್ಕದೇ ಇರೋ ಕಾರಣ ಬರೀ ರೂಮ್ ಮಾಡ್ಕೊಂಡಿದ್ವಿ ಅಷ್ಟೇ. ಸ್ನಾನ ಎಲ್ಲ ಮುಗಿಸಿ ಅವನಿಗೂ ಎಲ್ಲ ರೆಡಿ ಮಾಡಿ ಮಡ್ಲಕ್ಕಿ ತೊಗೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಇವರು ನಮ್ಮ ಮನೆಯವರವರ ಆಫೀಸ್ ಸರ್. ಹೀಸ್ 75. ಎಷ್ಟು ಎನರ್ಜೆಟಿಕ್ಕಾಗಿ ದೇವ್ರನ್ನ ಎಷ್ಟು ನಂಬ್ತಾರೆ. ಅವ್ರು ಮಾತಾಡೋದು ಒಂದೊಂದು ಕೂಡ ತುಂಬಾ ಖುಷಿಯಾಗುತ್ತೆ. ನಮ್ಮ ಮಕ್ಕಳನ್ನ ಅವ್ರ ಮಕ್ಕಳು ರೀತಿ ನೋಡಿಕೊಂಡು ಏನು ಬೇಕೋ ಅದನ್ನು ಕೊಡಿಸ್ಕೊಂಡು ತುಂಬ ಚೆನ್ನಾಗಿರ್ತಾರೆ. ನನಗೂ ಕೂಡ ಎಲ್ಲರನ್ನೂ ಒಬ್ಬೊಬ್ಬರನ್ನು ನೋಡ್ತಿದ್ರೆ ಒಬ್ಬೊಬ್ಬರಿಂದ ಒಂದೊಂದು ಕಲಿಬೇಕು ಅನಿಸುತ್ತೆ. ಅಷ್ಟು ಒಳ್ಳೆ ಸ್ನೇಹಿತರನ್ನು ನಮ್ಮ ಮನೆಯವರು ಪಡ್ಕೊಂಡಿದ್ದಾರೆ. ಅದು ಕೂಡ ನಂಗೆ ನಿಜ ಖುಷಿ ಆಗುತ್ತೆ. ದೇವಸ್ಥಾನದಲ್ಲೇ ತುಂಬ ಲೇಟ್ ಆಗೋಯಿತು. ಯಾಕಂದರೆ ಕಾರ್ತಿಕ ಮಾಸ ಮುಗಿದ್ಮೇಲೆ ಇದು ಮೊದಲನೆಯ ಭಾನುವಾರ ನಾವು ಅಂದರೆ ಫಂಕ್ಷನ್ನ ನಾವು ಇಟ್ಕೊಂಡಿದ್ದು. ಸುಮಾರು ಜನ ಭಾನುವಾರನೇ ಫಂಕ್ಷನ್ ಇಟ್ಕೊಂಡಿದ್ರು. ನೋಡಿದ್ರು ಬರೀ ಫಂಕ್ಷನ್ನೇ. ಒಂದು ಭುಕ್ತಿ ಮನೆಯೂ ಖಾಲಿ ಇರಲಿಲ್ಲ. ಇನ್ನೊಂದು 10 ದಿನ ಬಿಟ್ಟರೆ ಧನುರ್ಮಾಸ ಸ್ಟಾರ್ಟ್ ಆಗುತ್ತೆ. ಏನು ಕಾರ್ಯಕ್ರಮ ಮಾಡೋಂಗಿಲ್ಲ ಅಂತ ಎಲ್ಲನೂ ಕೂಡ ಇದೇ ಭಾನುವಾರ ಇಟ್ಕೊಂಡಿದ್ರು. ದೇವಸ್ಥಾನದಲ್ಲೂ ಅಷ್ಟೇ ಸುಮಾರು ನಮಗೆ ಟೈಮ್ ಹಿಡಿದ್ಬಿಡ್ತು. ಆಮೇಲೆ ನನಗೆ ರೆಡಿ ಆಗೋಕ್ಕೆ ಟೈಮ್ ಆಗಲಿಲ್ಲ. ಏನೋ ಒಂದು ಹೆಂಗೋ ಒಂದು ಬೇರೆದೆಲ್ಲ ಅಚ್ಚುಕಟ್ಟಾಗಾಯಿತು ಅನ್ನೋದೊಂದು ಆತ್ಮತೃಪ್ತಿ ಇದೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಹರಕೆದು ನಾನು ಏನು ಒಪ್ಕೊಂಡಿದ್ದೀನೋ ಅದನ್ನು ಕೂಡ ಮಗು ಕೈಯಿಂದ ತೀರಿಸಿ ದೇವರಿಗೆ ಸ್ತಂಭಾಂಬಿಕೆ ಅಂತಿದೆ, ಅದು ವಿಡಿಯೋಗ್ರಫಿ ಅಲೋ ಇಲ್ಲ. ಯಾಕಂದರೆ ಅದು ಉದ್ಭವ ಮೂರ್ತಿ. ಅಲ್ಲೂ ಕೂಡ ಕಾಣಿಕೆ ಹಾಕಿ ಮಡ್ಲಕ್ಕಿ ಕೊಟ್ಟು ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ಈಗ ಭುಕ್ತಿ ಮನೆ ಹತ್ರ ಹೊರಟಿದ್ವಿ. ಯಾಕಂದರೆ ಆಲ್ರೆಡಿ ಲೇಟ್ ಆಗೋಗಿತ್ತು, 11 ಗಂಟೆ ಆಗೋಗಿತ್ತು. 11:15ಗೆ ಕೇಕ್ ಕಟ್ ಮಾಡಬೇಕಿತ್ತು. ಮೇಲೆ ಮತ್ತು ತುಂಬ ಜನ ಮಾಡಿದ್ರಿಂದ ಏನು 50 ಏನೇನು ಕಾರ್ಯಕ್ರಮ ಅಂದ್ಕೊಂಡಿರೋದ್ರಿಂದ ಅವ್ರಿಗೇನೋ ಕಾರ್ಡ್ ಕೊಡೋದಕ್ಕೆ ಅಂತ ಬಂದಿದ್ದರು. ಅವರು ಕೂಡ ತಿರುಗಿಸಿ ಕತ್ತಲಾಡಿಸಿದ್ರು. ಅದು ಕೂಡ ನನಗೆ ತುಂಬ ಖುಷಿ ಆಯಿತು. ಇದೆಲ್ಲ ಬಲೂನ್ ಡೆಕೋರೇಷನ್ ಮಾಡ್ತಿದ್ದಾರೆ. ನಾನು ರೂಮಲ್ಲಿ ರೆಡಿ ಆಗ್ತಾಯಿದ್ದೆ. ಇದು ನಮ್ಮ ಮನೆಯವ್ರ ಫ್ರೆಂಡ್ ಅಣ್ಣ ಕ್ಲಿಪ್ಪಿಂಗ್ಸ್ ತೆಗೆದಿರೋದು. ನಾವೇ ಬಲೂನ್ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಯಾರೂ ಸಿಗ್ತಿರಲಿಲ್ಲ ನಮ್ಮ ಬಜೆಟ್ಗೆ. ಅಷ್ಟು ಹೈ ಕಾಸ್ಟ್ ಮಾಡಿ ಮಾಡುವಂಥದ್ದು ಅಷ್ಟೊಂದು ಬೇಕಾ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದೆ. ಆಮೇಲೆ ದೇವ್ರ ದಯದಿಂದ ಇವರು ಅದೇ ಊರ ಪಕ್ಕ ಚಂದು ಅಂತ ಬಲೂನ್ ಬೇಕಾದ್ರೆ ಅವ್ರಿಗೆ ಇನ್ಸ್ಟಾಗ್ರಾಮ್ ID ಕೂಡ ಇದೆ, ನಾನು ಮೆನ್ಷನ್ ಮಾಡಿರ್ತೀನಿ. ಎಷ್ಟು ಚೆನ್ನಾಗಿ ಮಾಡಿಕೊಟ್ಟ ಅಂದರೆ ಇನ್ನೂ ಅಮೌಂಟೇ ಇಸ್ಕೊಂಡಿರಲಿಲ್ಲ. ಅಮೌಂಟ್ ಅಂತ ನಾನು ಕೇಳಲೂ ಇಲ್ಲ. ನಾನು ಆದ್ಮೇಲೆ ಕೊಡ್ತೀನಿ ಕಲ್ಪ ಅಂತ ಹೇಳಿದ್ದಷ್ಟೇ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೆ. ನಾನು ಒಂದು ಡೆಕೋರೇಟ್ದು ಒಂದು ಫೋಟೋಸ್ ಕೂಡ ಕೊನೆಯಲ್ಲಿ ಆ್ಯಡ್ ಮಾಡ್ತೀನಿ, ನೋಡಿ. ಅವನ ಡೆಕೋರೇಟ್ ಮಾಡಿ ಹೋದ. ಆಮೇಲೆ ನಾನು ರೆಡಿಯಾಗಿ ಬಂದೆ. ಸೀರೆ ನನ್ನ ಫ್ರೆಂಡ್ ಪ್ಲೇಟೆಡ್ ಮಾಡಿಕೊಟ್ಟಿರೋದ್ರಿಂದ ಸ್ವಲ್ಪ ಉಟ್ಕೊಳ್ಳೋಕ್ಕೆ ಈಸಿ ಆಯಿತು. ಹೇರ್ ಸ್ಟೈಲ್ ಏನು ಮಾಡ್ಕೊಳಕ್ಕಾಗಲಿಲ್ಲ. ಟೈಮ್ ಆಲ್ರೆಡಿ ಆಗೋಗಿತ್ತು. ನಮ್ಮ ಮನೆಯವ್ರು ಬೇರೆ ಬೈತಾಯಿದ್ರು, ಟೈಮ್ ಆಗೋಗಿದೆ, ಏನು ಮಾಡ್ತಾಯಿದ್ರು ಅಂತ ಎಲ್ಲ ಗಡಿಬಿಡಿ ಅದು ಇದು ದೂರ ಏನು ಮಾಡೋಕ್ಕಾಗಲ್ಲ. ಹೆಂಗೋ ಒಂದು ರೆಡಿ ಆಗಿಬಿಟ್ಟು ಬಂದೆ.
ಜಶ್ಮಿಕಾ ಅಂತ ತೋರಿಸಿ. ಅರ್ಶಿನ ಕುಂಕುಮಕ್ಕೆ ಬಂದವ್ರಿಗೆ ರಿಟರ್ನ್ ಗಿಫ್ಟಾಗಿ ಈ ಥರ ಸ್ಟೀಲ್ ಪ್ಲೇಟ್ಗಳನ್ನ ನಾನೊಂದು 35 ಪೀಸ್ನ ತೊಗೊಂಡಿದ್ದೆ. ಕೇಕ್ ಕಟ್ಟೆಲ್ಲ ಆಯಿತು. ಇವಾಗ ಊಟಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಟೇಬಲೆಲ್ಲ ಹಾಕಬೇಕು. ಅದಕ್ಕೆ ನಾನು ಕೊಡೋರಿಗೆ ಎಲೆ, ಅಡಿಕೆ, ತಾಂಬೂಲ, ಅರ್ಶಿನ ಕುಂಕುಮ ಎಲ್ಲನೂ ರೆಡಿ ಮಾಡ್ತಾಯಿದ್ದೆ. ಆಮೇಲೆ ಜೋಡ್ಸೋಕೆ ಹೋದರೆ ಆಗಲ್ಲ ಅಂತ ಮತ್ತು ಈಚೆ ತಟ್ಟೆಯಲ್ಲಿ ಎಲೆ, ಅಡಿಕೆ, ಸುಣ್ಣ ಮತ್ತು ಏಲಕ್ಕಿ, ಸಕ್ಕರೆನ ಹಾಕಿ ಒಂದು ಕಡೆ ಎತ್ತಿಡ್ತಾಯಿದ್ದೆ. ಯಾಕೆ ಬಂದವರು ಹೋದವರು ಎಲೆ ಅಡಿಕೆ ಹಾಕ್ಕೊತಾರೆ ಅಂತ. ಇಲ್ಲಿ ಒಳಗಡೆ ಹೆಂಗಸರಿಗೆ ಅರ್ಶಿನ ಕುಂಕುಮ ಮತ್ತು ಹೂವು ಇದನ್ನು ಹಾಕಿ ರೆಡಿ ಮಾಡ್ತಾಯಿದ್ದೆ. ಅವರು ಮಟನ್ ಟೇಸ್ಟ್ ನೋಡು ಅಂತಾಯಿದ್ರು. ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಮುಂಚೆನೇ ಅಡುಗೆ ಮಾಡ್ತಿದ್ದಂಗೆ ಊಟ ಮಾಡ್ಕೊಳ್ಳೋದು, ದೇವ್ರ ಕಾರ್ಯದಲ್ಲಿ ಮನೇಲಿ ಹೆಂಗೆ ಬೇಕೋ ಹಂಗಿರ್ತೀನಿ. ಬಟ್ ನನಗೆ ಆಚೆ ಹೋದಾಗ ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಇದು ಮಟನ್ ಕಟ್ ಮಾಡ್ತಿರೋದು ಚಿಕ್ಕ ಕ್ಲಿಪ್ಪಿಂಗು ಮಧ್ಯದಲ್ಲಿ ಆ್ಯಡ್ ಆಗಿದೆ. ಅದನ್ನು ಹಾಗೆ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅವರು ನಮ್ಮ ಮಾವ ಊರೂರು ಯಾರಾದರೂ ಇದ್ದರೆ ಒಂಥರ ಎಲ್ಲನೂ ಕೂಡಿ ಕೆಲಸ ಮಾಡ್ತಾರೆ. ಕೆಲಸಗಳು ಅದೆಷ್ಟು ಬೇಗ ಆಗೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಬೇಗ ಕೆಲಸಗಳು ಮುಗಿದೋಗ್ತವೆ. ಮಟನ್ ಕಟ್ ಮಾಡ್ತಾಯಿದ್ರು. ಆಮೇಲೆ ಮಧ್ಯಾಹ್ನ ಒಂದು 10-10:30ಗೇನು ಚಿಕನ್ ಕಟ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಇಲ್ಲೇ ನಿಯರ್ ಬೈ ಹೋಗಿದ್ರು. ನಾವು ಬೆಂಗಳೂರಿಂದನೇ ತರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲೇ ಕಡಿಮೆ ಸಿಕ್ತಂತೆ. 125 kg 39-40 kg ಹಾಕಿಸ್ಕೊಂಡಿದ್ದಾರೆ. ಅದು 32 kg ಏನೋ ಬಂತು. ಬಟ್ ಲಾಸ್ಟಲ್ಲಿ ಸ್ವಲ್ಪ ವೇಸ್ಟ್ ಆಯಿತು. ಒಂದು 20-25 kg ಅಷ್ಟು ತೊಗೊಂಡಿದ್ರೆ ಮೇ ಬಿ ಸಾಕಿತ್ತು ಅನ್ಕೋತೀನಿ. ಯಾರು ಅಷ್ಟು ಸೈಡ್ ಡಿಶ್ ಅಷ್ಟು ಇದು ಮಾಡ್ಕೊಳ್ಳಲ್ಲ. ಬಟ್ ಮಿಕ್ಕಿದ್ರೆ ಏನಾಗಲ್ಲ, ಮಿಗದೆ ಹೋದರೆ ಒಂಥರ ಕಾರ್ಯ ಮಾಡಿದ್ದು ಒಂಥರ ಅಸಮಾಧಾನ ಆಗೋಗ್ಬಿಡುತ್ತೆ. ನಮ್ಮ ಮನೆಯವ್ರಿಗೂ ಕೂಡ ಅದೆಲ್ಲ ಇಷ್ಟ ಆಗಲ್ಲ. ಅದಕ್ಕೋಸ್ಕರ 39 ಏನೋ ಹಾಕಿಸ್ಕೊಂಡಿದ್ರು. ಅದು ವೇಸ್ಟೇಜ್ ಎಲ್ಲ ಹೋಗಿ 32 kg ಏನೋ ಬಂದಿತ್ತಂತೆ. ಒಂದು ಇಲ್ಲಿ 120-125 ರುಪೀಸು. ಅದೇ ಬೆಂಗಳೂರಲ್ಲಿ 145 ರುಪೀಸು. ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಡೀಸೆಲ್ ಹಾಕ್ಕೊಂಡು ತೊಗೊಬರೋ ಬದಲು ಇಲ್ಲೇ ತೊಗೊಂಡಿದ್ದು ನಮಗೆ ವರ್ತ್ ಅಂತ ಅನ್ನಿಸ್ತು. ಈಗೆಲ್ಲನೂ ವೀಡಿಯೋ ಮಾಡಿರೋದು ಕೂಡ ಅವಣ್ಣನೇ. ಚಿಕನ್ನು ಹಾಕ್ತಾನೆ ಕಟ್ ಮಾಡಿರೋದನ್ನು ಒಂದು ತೊಳೆಯೋದಕ್ಕೆ ಅಂತ ಒಂದು ದೊಡ್ಡ ಬೌಲಿಗೆ ಹಾಕ್ತಾಯಿದ್ರು. ಇದು ಹೇಳಿದ್ನಲ್ಲ ನಾನು ನಿಮಗೆ 30 kg ಆಗಿತ್ತು ಅಂತ. ಇದು ಮಟನ್ ಅಂತ ಅನಿಸುತ್ತೆ. ಕಾಲು ಮತ್ತು ತಲೆ ಅದನ್ನು ಸಪ್ರೇಟ್ ಸೆಕ್ಷನಲ್ಲಿ ಇಟ್ಕೊಂಡಿದ್ರು. ಭಟ್ರು ಕೂಡ ಎಲ್ಲ ಕೆಲಸ ಮಾಡ್ತಿದ್ದಾರೆ. ರೇಷನ್ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದಾರೆ. ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊತಿದ್ದಾರೆ. ಅದೆಲ್ಲನೂ ವೀಡಿಯೋ ಮಾಡಿದ್ದು ಕೂಡ ಆ ಅಣ್ಣನೇ. ಸ್ವಲ್ಪ ಮಿಡಲಲ್ಲಿ ಎಲ್ಲ ಕ್ಲಿಪ್ಪಿಂಗ್ಸ್ಗಳನ್ನು ಆ್ಯಡ್ ಮಾಡಿದ್ದೀನಿ. ಹೇಗೆಲ್ಲ ನಡೀತಿದೆ ಫಂಕ್ಷನ್ ಅಂತ ಫುಲ್ಲು ಡೀಟೇಲಿಂಗ್ ಆಗಿದೆ. ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು. ಯಾಕಂದರೆ ಚಿಕ್ಕ ಪುಟ್ಟದೇನಿದ್ದೆಲ್ಲ ಇಟ್ಟಿಟ್ಟೆ ಹಾಕಿದ್ರೆ ಅದು ಕ್ಲಿಯರೆನ್ಸು ಗೊತ್ತಾಗಲ್ಲ. ಮತ್ತು ಹೇಗೆ ಮಾಡಿದ್ದಾರೆ ಅಂತಲೂ ನನಗೆ ಕ್ಲಿಯಾರಿಟಿ ಸಿಗಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋ ಸ್ವಲ್ಪ ಲೆಂತಿ ಆದರೂ ಪರವಾಗಿಲ್ಲ ಅಂತ ನಾನು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದು ಟಿಫನ್ನಿಗೆ ಚಿತ್ರಾನ್ನ ಮಾಡಿದರು. ಚಿತ್ರಾನ್ನ ಅಂದರೆ ಮಸಾಲ ಚಿತ್ರಾನ್ನ ಥರ ತುಂಬಾ ಚೆನ್ನಾಗಿತ್ತು. ಅಂದರೆ ಅದಕ್ಕೆ ಬಟಾಣಿ, ಕಸೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನೆಲ್ಲ ಹಾಕಿ ಮಾಡ್ಕೊಂಡಿದ್ರು. ಮಧ್ಯಾಹ್ನ ವೆಜ್ಜವರಿಗೂ ಕೂಡ ಸ್ವಲ್ಪ ಗೊಜ್ಜೆತ್ ಮಡಗಿ ಇದನ್ನು ಬೆಳಿಗ್ಗೆ ಟಿಫನ್ನಿಗೆ ಅಂತ ರೆಡಿ ಮಾಡಿ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಗೊಜ್ಜು. ನಾವು ಮಾಡೋದೇ ಬೇರೆ ಥರ, ಭಟ್ರು ಮಾಡೋದೇ ಬೇರೆ ಥರ. ಫೈನಲಿ ಎಲ್ಲನೂ ಅಡುಗೆನೂ ಆಗಿದೆ. ಇದು ಮಟನ್ ಸಾಂಬಾರು. ಮಟನ್ ಅಡುಗೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಹೇಳಿದ್ರು ಅಡುಗೆ ತುಂಬಾ ಚೆನ್ನಾಗಿತ್ತಂತ. ಬಟ್ ಸಾಂಬಾರು ಮಾತ್ರ ಸ್ವಲ್ಪ ಗಟ್ಟಿ ಮಾಡಿಬಿಟ್ರು ಅಂತ ನಂಗೆ ಅನ್ನಿಸ್ತು. ಇದು ಚಿಕನ್ ಗ್ರೇವಿ.
ಅಂದರೆ ಚಾಪ್ಸ್ ಅಂತ ಹೇಳ್ತಾರಲ್ಲ, ಚಿಕನ್ ಚಾಪ್ಸ್ ಅಂತ ಹೇಳ್ತಾರಲ್ಲ, ಅದು ಇದೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮೆನು ಏನೂ ಇಲ್ಲ, ಮುದ್ದೆ, ಮಟನ್ ಸಾಂಬಾರು, ಚಿಕನ್ ಚಾಪ್ಸು, ಎಗ್ ಬುರ್ಜಿ ಮತ್ತು ಕಾಳು ಗೊಜ್ಜು, ಇಷ್ಟೇ ಮಾಡಿದ್ದು. ಇದು ಬೋಟಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಇದು ಮಟನ್ ಸಾಂಬಾರು. ಮಟನ್ ಮಾತ್ರ ಎಳೆ ಮಟನ್ನು ತುಂಬಾ ಚೆನ್ನಾಗಿತ್ತು. ಸಾಂಬಾರು ಸ್ವಲ್ಪ ಗಟ್ಟಿ ಮಾಡಿಬಿಟ್ಟಿದ್ರು ಅನ್ನೋದು ಬಿಟ್ಟರೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ಮಟನ್ನು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮೇಯ್ನ್ ಜನ ಬರೋದೇ ಊಟಕ್ಕೋಸ್ಕರ. ಅಡುಗೆ ಹಾಳಾಗ್ಬಿಟ್ರೆ ಫಂಕ್ಷನ್ನೇ ಹಾಳಾದಂಗೆ ಅಂತ ಲೆಕ್ಕ. ಅದು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಎರಡೂ ಅಷ್ಟೇ, ಊಟ ಚೆನ್ನಾಗಿರಬೇಕು ಮೇಯ್ನು. ಫೈನಲಿ ಅಡುಗೆ ಎಲ್ಲ ಆದಮೇಲೆ ಮುದ್ದೆ ತಿರ್ಕೊತಿದ್ದಾರೆ. ದೇವರಿಗೆ ಅಂತ ಸಪ್ರೇಟಾಗಿ ಅಡುಗೆ ಮಾಡ್ಕೊಂಡಿದ್ರು, ಅಂದರೆ ನಮ್ಮ ಮನೆಯವರವರ ಮಾವನ ಮಗ. ಯಾಕಂದರೆ ಎಂಜಲು ಮಾಡಿಬಿಡ್ತಾರೆ, ನಾವು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಎಂಜಲು ಮಾಡಿರೋದನ್ನು ದೇವ್ರಿಗಿಟ್ರೆ ಅದು ಫಲನೂ ಇರಲ್ಲ. ನಂಗೆ ಸರಿ ಡಿಸಪಾಯಿಂಟ್ ಆಗಿದ್ದರಿಂದ ಈ ಸರಿ ಬೇರೆಯೇ ಮಾಡೋಕ್ಕೆ ಹೇಳಿದ್ವಿ. ಅವರೆಲ್ಲನೂ ಸಪ್ರೇಟ್ ಮಾಡಿದರು. ಕಾಳುಗೊಜ್ಜು, ಬೇಯಿಸಿರೋ ಮೊಟ್ಟೆ ಮತ್ತು ಮಟನ್ ಸಾಂಬಾರು, ಚಿಕನ್ ಚಾಪ್ಸ್ ಎಲ್ಲನೂ ಸಪ್ರೇಟ್ ಮಾಡಿದರು ಅವಣ್ಣ. ಅದನ್ನು ಅಡುಗೆ ಎಲ್ಲ ಆದಮೇಲೆ ತೀರ್ಥ ಹಾಕಿದ್ಮೇಲೆ ದೇವರಿಗೆ ನೈವೇದ್ಯ ಇಟ್ಟು, ಆ ನೈವೇದ್ಯದ ಊಟನ 5 ಜನ ಮಾಡಿ ಆಮೇಲೆ ಊಟಕ್ಕೆ ಬಡಿಸ್ತಾರೆ. ಹಾಗೆ ಮಾಡ್ಕೊಂಬಂದಿರೋ ಅಂಥದ್ದು. ಇದು ಕಾಳುಗೊಜ್ಜು ಪ್ರಿಪೇರ್ ಮಾಡ್ತಿದ್ದಾರೆ. ಕಾಳುಗೊಜ್ಜು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಈಗ ಅಡುಗೆ ಎಲ್ಲ ಆಯಿತು, ದೇವರಿಗೆ ಮಧ್ಯಾಹ್ನದ ಪೂಜೆ ಆಗಬೇಕು. ಇದನ್ನೆಲ್ಲ ಎತ್ತಿ ಇವಾಗ ಏನೇನು ಕಂಪ್ಲೀಟ್ಲಿ ಅಂದರೆ ಅಡುಗೆಗೆ ಏನೇನೆಲ್ಲ ಅಡುಗೆ ಮಾಡಿದ್ವಿ ಅದನ್ನೆಲ್ಲನೂ ಕೂಡ ಆ ನೈವೇದ್ಯಕ್ಕೆ ನಾವು ಇಡಬೇಕಾಗತ್ತೆ. ನೈವೇದ್ಯ ಇಟ್ಟು ತೀರ್ಥ ಪ್ರೋಕ್ಷಣೆ ಮಾಡಿ ಜೋಗಪ್ಪ ಪೂಜೆ ಮಾಡಿ, ಅದು ಜಿಂಕೆ ಕೊಂಬರುತ್ತಲ್ಲ ಅದನ್ನು ಊದಿ ಆಮೇಲೆ ನಮಗೆಲ್ಲ ವಿಭೂತಿ ಇಟ್ಟು ಆಮೇಲೆ ಅವರು ಊಟ ಮಾಡ್ತಾರೆ. ಆಮೇಲೆ 5 ಜನ ಊಟ ಮಾಡ್ತಾರೆ, ಆಮೇಲೆ ಊಟ ಕೊಡ್ತಾರೆ. ಏನವ ನೀನು ಕೂತು ಗಾಡಿ ಆನ್ ಆಗಿ ಈಗ ಭಟ್ರ ಮುಖ ಬರಂಗೆ ತೆಗಿಬೇಕವ ನೀನು. ಸುಮ್ಮನೆ ಹಳ್ಳಿ ಕಾಳ್ಗೆ ತಿರ್ಗ್ಸೋರು. ಇಲ್ಲಿ ತೆಗ್ದಿರಿ ಪಾಪ ಇದು ಬೇಕು. ಇನ್ನೊಂದು ಖುಷಿ ಏನು ಅಂದರೆ, ನಾನು ಕರೆದಿದ್ದವ್ರು ಎಲ್ಲರೂ ಬಂದಿದ್ದರು. ಎಲ್ಲೋ ಒಂದು ರೇರ್ ಆಫ್ ಪರ್ಸನ್ಸ್ ಮಿಸ್ ಆಗಿದ್ಬಿಟ್ರೆ ನನ್ನ ಕ್ಲಾಸ್ಮೇಟ್ಸ್ ಇರ್ಬೋದು, ನನ್ನ ಕಾಲೇಜ್ ಮೇಟ್ಸ್ ಇರ್ಬೋದು, ನನ್ನ ಫ್ರೆಂಡ್ಸ್ ಇರ್ಬೋದು, ಅಕ್ಕಪಕ್ಕದ ಮನೆಗಳಿರ್ಬೋದು, ರಿಲೇಟಿವ್ ಇರ್ಬೋದು, ಮೋಸ್ಟ್ ಎಲ್ಲನೂ ಬಂದಿದ್ದರು. ಇವರು ನನ್ನ ಕ್ಲಾಸ್ಮೇಟ್ಸ್. ಇದು ವೆಜ್ ಸೆಕ್ಷನ್. ಅವರು ಹಾಗೆ ತಮಾಷೆ ಮಾಡ್ತಾ ಊಟ ಮಾಡ್ತಾಯಿದ್ರು. ತುಂಬಾ ಖುಷಿ ಆಯಿತು ನನಗೆ ಇವರೆಲ್ಲರೂ ಬಂದಿದ್ದು. ಇಷ್ಟು ದೂರ ಅಂದರೆ ಹತ್ರ ಫಂಕ್ಷನ್ಗಳಾದರೆ ಎಲ್ಲರೂ ಬರ್ತಾರೆ, ದೂರ ಫಂಕ್ಷನ್ಗಳಾದರೆ ಬರೋದು ಕಡಿಮೆ. ಎಲ್ಲರೂ ಬಂದಿದ್ದು ತುಂಬ ಖುಷಿ ಆಯಿತು. ಇವಳು ನನ್ನ ಬೆಸ್ಟ್ ಫ್ರೆಂಡ್ ಸುಷ್ಮಾ ಫ್ಯಾಮಿಲಿ ಸಮೇತ ಬಂದಿದ್ಲು. ಒಂಥರ ಏನೋ ಖುಷಿ. ಎಲ್ಲರೂ ಕರೆದಿದ್ದ ತಕ್ಷಣ ಎಲ್ಲರೂ ನನ್ನ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಎಲ್ಲರೂ ಬಂದ್ರಲ್ಲ ಅಂತ ತುಂಬಾ ಖುಷಿ ಆಯಿತು ನನಗೆ ಮಾತ್ರ. ನನ್ನ ಮಗ ಯಾಕೋ ತುಂಬ ಕಿರಿಕಿರಿ ಮಾಡ್ತಿದ್ದ. ಯಾಕಂದರೆ ಅವನಿಗೆ ಸರಿಗೆ ನಿದ್ದೆ ಆಗಿರಲಿಲ್ಲ, ಊಟ ಆಗಿರಲಿಲ್ಲ, ಫೀಡ್ ಆಗ್ತಿರ್ಲಿಲ್ಲ, ಮತ್ತು ಸ್ವಲ್ಪ ಕಂಫರ್ಟಬಲ್ ಆಗ್ತಿರ್ಲಿಲ್ಲ ಅವನಿಗೆ ಮಲ್ಕೊಳ್ಳೋಕ್ಕೆ. ಸ್ವಲ್ಪ ಅಳ್ತಾನೆ ಇದ್ದ, ಇಲ್ಲಿಂದಲ್ಲಿಗೆ ಹೋಗ್ತಾನೆ ಇದ್ದ. ನಾನು ಕೂಡ ಕಾರಲ್ಲಿ ಫೀಡ್ ಮಾಡಿಸಿ ಒಂದು ಅರ್ಧ ಗಂಟೆ ಮಲಗಿಸ್ತಿದ್ದೆ. ಬಟ್ ಅವ್ನಿಗೆ ಕರೆಕ್ಟಾಗಿ ಊಟ ಬಿದ್ದಿರಲಿಲ್ಲ. ಮನೇಲಾದರೆ ಸರಿ ಹೊತ್ತಿಗೆ ಅನ್ನ ಮತ್ತು ಬಾಳೆಹಣ್ಣು ಅವ್ನಿಗೇನು ಬೇಕೋ ಅದನ್ನು ನಾವು ಮಾಡಿ ತಿನ್ನಿಸ್ತಿದ್ರಿಂದ ಅವನು ಆರಾಮಾಗಿ ಆಟ ಆಡ್ಕೊಂಡಿರ್ತಿದ್ದ. ಮತ್ತು ತುಂಬ ಜನ, ಸ್ವಲ್ಪ ಮಟ್ಟಿಗೆ ಬಿಸಿಲು ಕೂಡ ಇತ್ತು. ಕರೆಕ್ಟಾಗಿ ನಿದ್ದೆ ಆಗಿಲ್ಲದೆ ಇರೋದ್ರಿಂದ ಸ್ವಲ್ಪ ಗಲಿಬಿಲಿ ಮಾಡ್ತಾಯಿದ್ದ. ಅವನು ಮಕ್ಕಳಿಟ್ಕೊಂಡು ಕಾರ್ಯ ಮಾಡೋದು ನಿಜ ತುಂಬಾ ಕಷ್ಟ. ಅವು ಪಾಡಿಗೆ ಅವು ಓಡಾಡ್ಕೊಂಡಿದ್ರೆ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೋಬೇಕು, ಇಲ್ಲ ಮಕ್ಕಳು ನೋಡ್ಕೋಬೇಕು, ಇಲ್ಲ ಇಲ್ಲಿ ನೋಡೋಕ್ಕಾಗಲ್ಲ. ಅವಕ್ಕೆ ಪ್ಯಾಂಪರಿಂಗ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಮಕ್ಕಳು ದೊಡ್ಡವಾದಮೇಲೆ ಕಾರ್ಯಗಳನ್ನ ಇಟ್ಕೊಳ್ಳೋದು ನಿಜ ಅನ್ನಿಸ್ತು ನನಗೆ. ಸೀರೆ ಚೆನ್ನಾಗಿತ್ತು ನಂದು, ಬಟ್ ಬ್ಲೌಸು ನಿಜ ಸ್ವಲ್ಪ ಮಟ್ಟಿಗೆ ಹಾಳು ಮಾಡಿಬಿಟ್ಟಿದ್ರು. ಅದನ್ನು ಹೇಳಿದ್ದೀನಿ, ಅವ್ರಿಗೆ ಕೂಡ ಬೈದಿದ್ದೀನಿ, ಸ್ಟಿಚ್ ಮಾಡಿಕೊಡ್ತೀನಿ ಅಂತ. ಏನೋ ಬೇರೆ ಸೀರೆಗಳಾದರೆ ಏನೋ ಮಾಡ್ಬೋದು, ರೇಷ್ಮೆ ಸೀರೆಗಳು ನಾವು ಯಾವಾಗಲೂ ತೊಗೊಳಕ್ಕೆ ಹೋಗ್ತೀವ, ಅದನ್ನೇ ಹಾಳು ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ.
ಆಗಿದ್ದೆಲ್ಲ ಆಯಿತು, ಏನೂ ಮಾಡೋಕ್ಕಾಗಲ್ಲ ಅಂತ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು. ನಾವು ಊಟ ಮಾಡೋ ಅಷ್ಟೊತ್ತಿಗೆ ನಾನು ಲಾಸ್ಟಲ್ಲೇ ಕೂತ್ಕೊಂಡಿದ್ದು. ಒಂದು 3:30 3:45 ಹತ್ತತ್ರ ಆಗಿತ್ತು. ಚಿಕನ್ ಚಾಪ್ಸು, ಮೊಟ್ಟೆ ಪಲ್ಯ, ಮುದ್ದೆ ಮತ್ತು ಮಟನ್ ಸಾಂಬಾರು ಎಲ್ಲನೂ ಹಾಕಿಸ್ಕೊಂಡು ನಾನು ಬ್ಯಾಟಿಂಗ್ ಹೊಡೆದಿದ್ದೆ ಆಯಿತು. ಊಟ ನಿಜ ಹೇಳ್ತೀನಿ, ಊಟ ತುಂಬಾ ಚೆನ್ನಾಗಿತ್ತು. ಸಾರು ಹ್ಞೂ ಸಾಕು ಸಾಕು ಸಾರು. ನಾವು ಊಟ ಎಲ್ಲ ಮಾಡಿ ಮಿಕ್ಕಿದ ಪಕ್ಕಿದೆಲ್ಲ ನೆಂಟರು ಇಷ್ಟರು ಎಲ್ಲ ತೊಗೊಂಡೋದ್ರು, ಮತ್ತು ಕೆಲಸ ಮಾಡೋರು ಸ್ವಲ್ಪ ತೊಗೊಂಡೋದ್ರು. ಇನ್ನಿಷ್ಟಿಷ್ಟು ಮಿಕ್ಕಿತ್ತು. ಕೊನೆಯಲ್ಲಿ ಒಂದು 10-12 ಜನ ಊಟ ಮಾಡೋರಿದ್ದರು. ಅದಕ್ಕೋಸ್ಕರ ಒಂದು ಬಕೆಟಿಗೆಲ್ಲ ಫಿಲ್ ಮಾಡಿ ಇವಾಗ ತೊಳೆಯೋಕೆ ಕೊಡ್ತಿದ್ದೀವಿ. ಯಾಕಂದರೆ ಎಲ್ಲರೂ ಹೊರಡೋ ಟೈಮು, ಮತ್ತು ಅವರು ಒಂದು 4 ಗಂಟೆ 5 ಗಂಟೆಗೆ ಕೆಲಸದವರು ಕೂಡ ಹೊರಟೋಗ್ಬಿಡ್ತಾರೆ. ರಸಮ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಫಿಲ್ ಮಾಡಿ ಇಟ್ಟಿದ್ದೆ ಮನೆಗೆ ತೊಗೊಬರೋಣ ಅಂತ, ಬಟ್ ಅದು ಯಾರ್ಯಾರು ಹೆಂಗೆ ಮಿಸ್ ಆಯಿತು ಅಂತಲೇ ಗೊತ್ತಾಗಲ್ಲ. ಏನೂ ತೊಗೊಬರಲಿಲ್ಲ ನಾವು ಮನೆಗೆ ಅಡುಗೆನ. ಒಂದೊಂದುವರೆ ಬಕೆಟ್ ಮಿಕ್ಕಿತ್ತು. ಅನ್ನ ಮಾತ್ರ ಎವ್ವಿ ಮಿಕ್ಬಿಡ್ತು. ಮಟನ್ನಲ್ಲಿ ಅನ್ನ ಜಾಸ್ತಿ ಓಡಲ್ಲ, ಯಾಕಂದರೆ ಮುದ್ದೆ ಸೈಡ್ಸು ಅದೆಲ್ಲ ತಿಂದಮೇಲೆ ಅನ್ನ ಅಷ್ಟು ಯಾರೂ ಹಾಕಿಸ್ಕೊಳ್ಳಲ್ಲ. ಅವ್ರು ತುಂಬಾ ಅಕ್ಕಿ ಹಾಕ್ಬಿಟ್ಟಿದ್ರು. ಅನ್ನ ಮಾತ್ರ ಅರ್ಧ ಅಂದರೆ 1.5-2 ಬಕೆಟಷ್ಟು ಅನ್ನ ಮಿಕ್ಬಿಟ್ಟಿತ್ತು. ಇನ್ನು ಮಿಕ್ಕಿದ್ದೆಲ್ಲ ಏನು, ಮಟನ್ ಅಂತೂ ಮಿಕ್ಕಲೇ ಇಲ್ಲ. ಪಾಪ ಕೊನೆಯವ್ರು ಬಂದವ್ರಿಗಂತೂ ಮಟನ್ನೇ ಇರಲಿಲ್ಲ. ಇನ್ನು ಮಿಕ್ಕಿದ್ದೆಲ್ಲ ಒಂದೊಂದು ಬಕೆಟ್ ಇತ್ತು. ಊಟ ಎಲ್ಲ ಮುಗಿಸಿ ಅವ್ರಿಗೆ ಏನೇನು ಇತ್ತಲ್ಲ ಅದನ್ನೆಲ್ಲನೂ ಕ್ಲಿಯರ್ ಮಾಡಿದ್ವಿ. ಅಮೌಂಟು ಭಟ್ರಿಗೆ, ಮತ್ತು ಬುಕ್ತಿ ಮನೆಗೆ, ಮತ್ತು ಕೆಲಸ ಮಾಡಿದ್ರಲ್ಲ ತೊಳೆಯೋ ಆಂಟಿಗೆ, ಅವ್ರಿಗೆಲ್ಲನೂ ಕೊಟ್ಟು ನಮ್ಮ ಐಟಮ್ ಎಲ್ಲ ತೊಗೊಂಡು ರೂಮ್ ಹತ್ರ ಬಂದು ಎಲ್ಲನೂ ತೊಗೊಂಡು ಮನೆಗೆ ಹೊರಟಿದ್ದೀವಿ. ಕಾರ್ಯ ಮಾತ್ರ ಯಾವುದು ಅಡೆತಡೆ ಇಲ್ಲದೆ ತುಂಬ ಸುಸೂತ್ರವಾಗಿ ಫಂಕ್ಷನ್ನು ದೇವ್ರ ಕಾರ್ಯ ಮುಗೀತು. ದೇವರು ನಮಗೆ ಇದೇ ರೀತಿ ಶಕ್ತಿ ಕೊಡ್ತಾ ಇರಲಿ. ಅವನು ನಮ್ಗೆ ಇದೇ ರೀತಿ ನಮ್ಮಿಂದ ಅವರು ದೇವ್ರ ಕಾರ್ಯ ಮಾಡಿಸ್ಕೊತಾ ಇರಲಿ. ಎಲ್ಲನೂ ಹೊರಟು ನಾವು ಮನೆಗೆ ಬಂದ್ವಿ. ನಿದ್ದೆ ಅಂತೂ 2 ದಿನದಿಂದ ನಿದ್ದೆನೇ ಇರಲಿಲ್ಲ ನಮಗೆ. ಬಂದು ಗಿಫ್ಟ್ ಓಪನ್ ಮಾಡು ಅಂತಲೇ ಇದ್ಲು ನನ್ನ ಮಗಳು. ನಮ್ಮ ಮನೆಯವ್ರವ್ರ ಫ್ರೆಂಡ್ ಕೊಟ್ಟಿದ್ದು ಇದೊಂದು ಗಿಫ್ಟ್. ಓಪನ್ ಮಾಡಿ ತೋರಿಸೋವರೆಗೂ ಅವಳಿಗೆ ಸಮಾಧಾನ ಇರಲಿಲ್ಲ. ಆ ಗಿಫ್ಟ್ಸ್ ಅಂದರೆ ಮುಯಿಗಳು ಬಿದ್ದಿದ್ವು, ಮತ್ತು ಒಂದು 4-5 ಜೊತೆ ಪಾಪುಗೆ ಬಟ್ಟೆ ಬಂದಿದ್ವು. ಇದಿಷ್ಟೇ ಪಾಪುಗೆ ಬಂದಿದ್ದಂಥದ್ದು. 4-5 ಜೊತೆ ಬಟ್ಟೆ ಬಂದಿತ್ತು, ಮತ್ತು ಮುಯಿ ಬಂದಿತ್ತು. ಅದಿನ್ನೂ ಮುಯಿ ಕೌಂಟ್ ಮಾಡಿರಲಿಲ್ಲ. ಇದು ಒಂದು ಓಪನ್ ಮಾಡಿದ್ದು. ಇದು ನಂಬರ್ 1 2 ಆ ಥರ ಟ್ರ್ಯಾಕ್ ಥರ ಬರುತ್ತಲ್ಲ, ಆ ರೀತಿ ಇದ್ದಿದ್ದು ಟಾಯ್. ತುಂಬಾ ಚೆನ್ನಾಗಿತ್ತು. ಪಾಪ ಅವನಿಗೆ ಊಟ ಇರಲಿಲ್ಲ. ಬಂದಿದ್ದ ತಕ್ಷಣವೇ ಸರಿ ಮಾಡಿ ಅವನಿಗೂ ಕೂಡ ತಿನ್ನಿಸಿ ನನ್ನ ಮಲ್ಕೊಳ್ಳೋಕೆ ಬಿಡ್ತಾಯಿಲ್ಲ. ನಿದ್ದೆ ಬೇರೆ ಬರ್ತಿದೆ. ನಿದ್ದೆ ತುಂಬ ಕಂಟ್ರೋಲ್ ಮಾಡ್ತಾಯಿದ್ದೆ. ಸುಸ್ತು ಬೇರೆ ಆಗ್ತಾಯಿತ್ತು ನನಗೆ. ಇವನು ಬೇರೆ ಮಲಗ್ತಾ ಇರಲಿಲ್ಲ. ಏನು ಮಾಡೋದಕ್ಕಾಗಲ್ಲ. ಮಕ್ಕಳಂದಮೇಲೆ ಹಂಗೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕು, ನಾವು ಹೇಳ್ದಂಗೆ ಅವ್ರು ಕೇಳೋಕ್ಕಾಗಲ್ಲ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಪೂರ್ತಿ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.